ಹಾಯ್ ನಮಸ್ಕಾರ, ನಾನು ಮಹೇಶ್. ಇವತ್ತು ಗಣೇಶನ ವಿಸರ್ಜನಾ ಕಾರ್ಯಕ್ರಮದ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತು ಯಾಕೆ ಗಣೇಶನ ಹಬ್ಬದಲ್ಲಿ, ಗಣೇಶ ಚತುರ್ಥಿಯಲ್ಲಿ, ಗಣೇಶನ ವಿಸರ್ಜನಾ ಟೈಮಲ್ಲಿ ಕಲಹಗಳಾಗ್ತವೆ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆಗೆ ಹೋಗಿ ಬರೋಣ. ಈ ಗಣೇಶ ಚತುರ್ಥಿಯ ಸೆಲೆಬ್ರೇಷನ್ ಏನು ಮಾಡ್ತೀವಲ್ಲ, ಇದರ ಒಂದು ಹಿನ್ನೆಲೆ ನೋಡ್ಕೊಂಡು ಬರೋಣ. ಕೆಲವು ಜನರಿಗೆ ಗೊತ್ತಿರಲ್ಲ, ಕೆಲವು ಜನರಿಗೆ ಗೊತ್ತಿರುತ್ತೆ. ಭಾಳ ಜನರಿಗೆ ಗೊತ್ತಿರಲ್ಲ. ಹಳ್ಳಿಗಳಲ್ಲಿಂದಲೂ ನಮ್ಮ ಹಿರಿಕರು ಗಣೇಶನನ್ನು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅವರವ್ರ ಮನೆಯಲ್ಲಿ ಅವರು ಪಾಲನೆ ಮಾಡ್ಕೊಂಡು ಬರ್ತಿದ್ರು. ಮೇನ್ಲಿ ಮಹಾರಾಷ್ಟ್ರದಲ್ಲಿ ಬಾಲಗಂಗಾಧರ ತಿಲಕ್ರವರು 1893ರಲ್ಲಿ ಬ್ರಿಟಿಷರ ವಿರುದ್ಧ ದೇಶದ ಜನರನ್ನು ಒಗ್ಗೂಡಿಸಬೇಕು, ಸರಿಯಾದ ಮಾಹಿತಿಯನ್ನು ತಿಳಿಸಬೇಕು, ಜನರ ಮನಸ್ಸಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಸ್ವತಂತ್ರ ನಮ್ಮ ಜನ್ಮಸಿದ್ಧ ಹಕ್ಕು, ಯಾರ ಕೈಯಾಗೂ ಗುಲಾಮರಾಗಿ ಬಾಳಬಾರದು, ಬಾಲಗಂಗಾಧರ ತಿಲಕ್ರವರ ಮನಸ್ಸಲ್ಲಿ ಕೂಡಿತ್ತು. ಮೊದಲು ಅವರವರ ಕುಟುಂಬದಲ್ಲಿ ಅವರವರು ಪಾಲನೆ ಮಾಡ್ತಾ ಇದ್ರು, ಗಣೇಶನ ಪೂಜೆ ಮಾಡ್ತಾ ಇದ್ರು. ಲೇಟ್ 19th ಸೆಂಚುರಿಯಲ್ಲಿ ಬಾಲಗಂಗಾಧರ ತಿಲಕ್ರವರು ಈ ಹಬ್ಬವನ್ನು ದೇಶದಾದ್ಯಂತ ಸ್ಪ್ರೆಡ್ ಮಾಡಿದರು. ನಿಮ್ಗೆ ಗೊತ್ತೇ ಇದೆ ಗಣೇಶನ ಸ್ಟೋರಿಗಳು, ಪುರಾಣ ಪುಣ್ಯಕಥೆಗಳಲ್ಲಿ ಇರ್ತಕ್ಕಂಥ ಸ್ಟೋರಿಗಳು. ಪಾರ್ವತಿ ದೇವಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವಳ ಮೈಯಿಂದ ಬಂದಿರತಕ್ಕಂಥ ಮಣ್ಣಿನಿಂದ ಗಣೇಶನ ವಿಗ್ರಹವನ್ನು ಮಾಡ್ತಾಳೆ, ಅದಕ್ಕೆ ಜೀವವನ್ನು ತುಂಬುತ್ತಾಳೆ. ಪಾರ್ವತಿ ದೇವಿ ಗಣೇಶನಿಗೆ ಹೇಳಿರ್ತಾಳೆ, ಯಾರು ಬಂದರೂ ಕೂಡ ಒಳಗಡೆ ಬಿಡಬೇಡ ಅಂತ ಹೇಳಿರ್ತಾಳೆ. ಯಾವಾಗ ತಂದೆ ಪರಮೇಶ್ವರ ಬರ್ತಾನೆ, ಅವನನ್ನು ಬಿಡದಿದ್ದಾಗ ಗಣೇಶನ ಶಿರವನ್ನು ತೆಗಿತಾನೆ. ಅವಾಗ ತಾಯಿ ಪಾರ್ವತಿ ದೇವಿ ಹೊರಗಡೆ ಬಂದು ಓಡಾಡಿದಾಗ, ತದನಂತರ ಒಂದು ಆನೆಯ ಶಿರವನ್ನು ತಂದು ಜೋಡಿಸಿ ಮರುಜೀವವನ್ನು ಕೊಡ್ತಾನೆ ಗಣೇಶನಿಗೆ ಪರಮೇಶ್ವರ. ಈ ಸ್ಟೋರಿ ನಮಗೆ ಗೊತ್ತೇ ಇದೆ. ಗಣೇಶ ಪ್ರತಿ ವರ್ಷ ಬರ್ತಾನೆ, ಪ್ರತಿ ವರ್ಷ ಹೋಗ್ತಾನೆ. ಗಣೇಶನ ಪ್ರತಿ ವರ್ಷ ಕೂಡಿಸೋದು, ವಿಸರ್ಜನೆ ಮಾಡೋದ್ರಿಂದ ಒಂದು ಅರ್ಥ ಇದೆ. ದಿಸ್ ಈಸ್ ದ ಸಿಂಬಲ್ ಆಫ್ ಕ್ರಿಯೇಷನ್ ಆ್ಯಂಡ್ ಡಿಸಲ್ಯೂಷನ್ ಆಫ್ ಲೈಫ್. ಜೀವನ ಚಕ್ರದಲ್ಲಿ ಒಂದ್ಸರಿ ಬಂದ ಮೇಲೆ ಹೋಗಲೇಬೇಕು. ಒಂದ್ಸರಿ ಹುಟ್ಟಿದ ಮನುಷ್ಯ ಅವನು ಸಾಯಲೇಬೇಕು. ಒಂದಕ್ಕೆ ಆದಿ ಇದೆ ಅಂತಂದರೆ ಅದಕ್ಕೆ ಅಂತ್ಯ ಅನ್ನೋದು ಇದೆ. ಅಂದರೆ ದೇವರು ಬಂದ ಮೇಲೆ ಅವನೇ ಹೋಗ್ತಾನೆ, ಇನ್ನು ನಾವು ನೀವೇನು ತೃಣಕ್ಕೆ ಸಮಾನ. ತಿಳಿದು ನೋಡಿದ್ರೆ ಇನ್ನೂ ಬಹಳ ಅರ್ಥ ಇದೆ ಇದರಿಂದ. ಭಾಳ ಉರಿಬೇಡ, 4 ದಿನ ಇರ್ತೀವಿ, ನಾನೇನು ಇಷ್ಟೇ ದಿನಕ್ಕೆ ಹೋಗ್ತೀನಿ ಅಂತ ಹೋಗ್ತೀನಿ, ಆದರೆ ನೀನು ಯಾವಾಗ ಹೋಗ್ತೀಯ ಅಂತ ಗೊತ್ತಿಲ್ಲ ಮಗನೇ, ತಿಳಿದು ನಡಿ ಅಂತ ಹೇಳ್ತಾನೆ ನಾವು. ಈ ಗಣೇಶ ಚತುರ್ಥಿ ಸೃಷ್ಟಿ ಮತ್ತು ಲಯದ ತತ್ವವನ್ನು ಸಾರುವ ಹಬ್ಬವಾಗಿದೆ. ವಿಗ್ರಹದ ಪ್ರತಿಷ್ಠಾಪನೆ ಹೊಸ ಸೃಷ್ಟಿಯನ್ನು ಸೂಚಿಸುತ್ತದೆ. ವಿಸರ್ಜನೆ ಲಯವನ್ನು, ಅಂದರೆ ಎಲ್ಲವೂ ಪ್ರಕೃತಿಗೆ ಮರಳುವುದನ್ನು ಸೂಚಿಸ್ತದೆ. ಈಗ ಕಲಹಗಳು ಯಾಕಾಗ್ತವೆ, ಗಲಭೆಗಳು ಯಾಕಾಗ್ತವೆ ಅಂತಂದರೆ ಕೆಲವು ಕಾರಣಗಳಿದ್ದಾವೆ. ಗಣೇಶನ ವಿಸರ್ಜನಾ ಟೈಮಲ್ಲಿ ಯಾಕೆ ಗಲಭೆಗಳಾಗ್ತವೆ ಅಂತಂದರೆ ಧಾರ್ಮಿಕ, ಸಾಮಾಜಿಕ ಮತ್ತು ಆಡಳಿತಾತ್ಮಕ ಕಾರಣಗಳಿಂದ ಈ ಕಲಹಗಳು ಸ್ಟಾರ್ಟ್ ಆಗ್ಬೋದು. ಈಗ ಒಂದು ಊರಲ್ಲಿ ಬೇರೆ ಬೇರೆ ಕಡೆ ಗಣೇಶನನ್ನು ಕೂಡಿಸಿರ್ತಾರೆ. ಒಂದೇ ಮಾರ್ಗವನ್ನು ಒಂದೇ ದಿನದಲ್ಲಿ ಹಲವಾರು ಗಣೇಶ ಮಂಡಳಿಗಳು ಬಳಸಿದರೆ ಈ ಗಲಭೆಗಳು ಆಗಬಹುದು. ಮತ್ತು ಯಾವ ಮೂರ್ತಿ ಮೊದಲು ವಿಸರ್ಜನೆ ಮಾಡಬೇಕು ಎಂಬುದರ ಮೇಲೆ ಜಗಳ, ಸಮಯಕ್ಕೆ ಸರಿಯಾಗಿ ಮೆರವಣಿಗೆ ಸಾಗದಿದ್ದರೆ ಜನರಲ್ಲಿ ಅಸಮಾಧಾನ, ಡಿಜೆ ಮತ್ತು ಶಬ್ದದ ಸಮಸ್ಯೆ ಆಗಬಹುದು. ನಾಯ್ಸ್ ಪೊಲ್ಯೂಷನ್ ರೂಲ್ಸ್ 2000 ಪ್ರಕಾರ ಗರಿಷ್ಠ 75 ಡೆಸಿಬಲ್ಗಿಂತ ಹೆಚ್ಚಿಗೆ ಶಬ್ದ ಮಾಡಬಾರ್ದು. ಅದು ಹೆಂಗೋ ನಡೀತದೆ. ರಾಜಕೀಯ ಸ್ಪರ್ಧೆ, ಪೊಲಿಟಿಕಲ್ ಕಾಂಪಿಟೇಷನ್. ಹಲವಾರು ಗಣೇಶ ಮಂಡಳಿಗಳು ರಾಜಕೀಯ ಪಕ್ಷಗಳ ಬೆಂಬಲವನ್ನು ಹೊಂದಿರ್ತಾರೆ. ಶಕ್ತಿ ಪ್ರದರ್ಶನಕ್ಕಾಗಿ ಹಣ, ಬೆಳಕು, ಡಿಜೆ ವ್ಯವಸ್ಥೆಯಲ್ಲಿ ಸ್ಪರ್ಧೆ ನಡೆಯುತ್ತದೆ. ಧಾರ್ಮಿಕ ಸಂಘರ್ಷ. ಮೆರವಣಿಗೆ ವೇಳೆಯಲ್ಲಿ ಏನಾಗ್ತದೆ ಅಂತಂತಂದರೆ ಕೆಲವು ಸೆನ್ಸಿಟಿವ್ ಪ್ರದೇಶಗಳ ಮೂಲಕ ಹಾದು ಹೋಗಿದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗ್ಬೋದು. ಪ್ರಚೋದನಕಾರಿ ಘೋಷಣೆಗಳು, ಅವಮಾನಕಾರಿ ಕ್ರಿಯೆಗಳು ನಡೆದ್ರೆ ಏನಾಗುತ್ತೆ ಅಂತಂದರೆ ಸಾಮುದಾಯಿಕ ಕಲಹಗಳು, ಜಗಳಗಳು ಸ್ಟಾರ್ಟ್ ಆಗ್ತವೆ. ಕೆಲವರು ಮದ್ಯಪಾನ ಸೇವಿಸ್ಕೊಂಡು ಬರ್ತಾರೆ, ಅವರು ಗಲಾಟೆ ಮಾಡೋಕ್ಕೆ ರೆಡಿನೇ ಆಗಿರ್ತಾರೆ, ಜಸ್ಟ್ ಎಂಜಾಯ್ಮೆಂಟ್ಗೋಸ್ಕರ ಬಂದಿರ್ತಾರೆ. ಸ್ವಲ್ಪ ಏನಾದರೂ ಜಗಳ ಆಯಿತು ಅಥವಾ ಸ್ವಲ್ಪ ಏನಾದರೂ ತಳ್ಳಾಡಿದರೂ ಕೂಡ ಆ ಒಂದು ಅಗ್ರೆಷನಲ್ಲಿ, ಆ ಒಂದು ಹುರುಪಲ್ಲಿ ಏನಾಗುತ್ತೆ ಅಂತಂದರೆ ದೊಡ್ಡ ದೊಡ್ಡ ಜಗಳಗಳು, ಗಲಭೆಗಳು ಸ್ಟಾರ್ಟ್ ಆಗ್ಬೋದು. ಕೆಲವು ಹುಡುಗರು, ಕೆಲವೊಂದಿಷ್ಟು ಜನ ಹೈಲೈಟ್ ಆಗೋಕ್ಕೋಸ್ಕರ ಸಣ್ಣ ಪುಟ್ಟ ವಿಚಾರಗಳಿಗೂ ಜಿಗಿದಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಬಾಯಿ ಮುಂದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಾತಿಯ ಆಧಾರದ ಮೇಲೂ ಕೂಡ ಗಲಭೆಗಳಾಗ್ತವೆ. ಪೊಲಿಟಿಕಲ್ ಪಾರ್ಟಿ ಒಂದು ದೃಷ್ಟಿಕೋನದಿಂದನೂ ಕೂಡ ಜಗಳಗಳಾಗ್ತವೆ. ಬುದ್ಧಿ ಇಲ್ಲದ ಹುಡುಗರು ಮತ್ತು ಯುವಕರ ಮಾತಿಗೆ ಕಿವಿ ಕೊಡೋದ್ರಿಂದ ಜಗಳಗಳಾಗ್ತವೆ.
ಪಬ್ಲಿಕ್ ವಿಚಾರವನ್ನ ಪರ್ಸನಲ್ ಆಗಿ ತಗೊಳ್ಳೋದ್ರಿಂದ, ಪರ್ಸನಲ್ ವಿಚಾರಗಳನ್ನ ಪಬ್ಲಿಕ್ ಅಲ್ಲಿ ತೋರಿಸೋದ್ರಿಂದ ಜಗಳಗಳಾಗ್ತವೆ. ಈಗ ಜಗಳಗಳು ಕಲಹಗಳಿಗೆ ಕುಮ್ಮಕ್ಕು ಕೊಡೋದ್ರಿಂದ, ಮಜಾ ತಗೊಳ್ಳೋದ್ರಿಂದ ಜಗಳಗಳಾಗ್ತವೆ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಯಾವ್ದಾದ್ರು ಜಗಳ ಆಗ್ತಿತ್ತು ಅಂತಂದ್ರೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ಹುರುಪು ತುಂಬ್ತಾರೆ, ಕುಮ್ಮಕ್ಕು ಕೊಡ್ತಾರೆ, ಸೊ ಮಜಾ ತಗೊಳ್ತಾರೆ. ಸೊ ಇದರಿಂದ ಕೂಡ ಜಗಳಗಳು ಹೆಚ್ಚಾಗುತ್ತೆ. ಕಾನೂನಿನ ಬಗ್ಗೆ ಗೌರವ ಇಲ್ಲದಿರುವುದರಿಂದ, ಅವರವ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನುವ ಒಂದು ದುರಹಂಕಾರದಿಂದ, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದ್ರಿಂದ, ತಾಳ್ಮೆ, ಸರಿಯಾದ ಶಿಕ್ಷಣ ಇಲ್ಲದಿರುವುದರಿಂದ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ದೊಡ್ಡ ಜಗಳಗಳಾಗಿ ಕನ್ವರ್ಟ್ ಆಗ್ತದೆ. ಯಾವುದೋ ಚಿಕ್ಕ ಹುಡುಗ ಬಾಯಿ ಬಡಿದ್ರು ಕೂಡ ಅದರಲ್ಲಿ ದೊಡ್ಡವರು ಇನ್ವಾಲ್ವ್ ಆಗಿಬಿಡ್ತಾರೆ. ಸೊ ಹಿಂಗಾಗಿ ಏನಾಗ್ಬಿಡುತ್ತೆ, ಅದು ದೊಡ್ಡ ಜಗಳವಾಗಿ ಮಾರ್ಪಾಡಾಗುತ್ತೆ. ಯಾರೋ ಒಬ್ಬನು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡಿದ್ರೆ ಅದಕ್ಕೆ ಸಪೋರ್ಟಿಗೆ ಅಂತ ಬೇರೆ ಬೇರೆಯವರು ಬಂದ್ಬಿಡ್ತಾರೆ. ಅವಾಗ ಜಗಳ ಆಡೋ ಮನುಷ್ಯನ್ಗೆ ಏನಾಗ್ಬಿಡುತ್ತೆ, ಇಷ್ಟು ಜನ ಇದ್ದಾರೆ, ಇದರಲ್ಲಿ ಯಾರಾದ್ರೂ ಬಿಡಿಸ್ಕೊಳಕ್ ಬರ್ತಾರೆ, ನನಗೆ ಯಾವನು ಏನ್ ಮಾಡ್ತಾನೆ ಅನ್ನೋದು ಒಂದು ಕೊಬ್ಬು ಕುಂತು ಬಿಟ್ಟಿರುತ್ತೆ. ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ತಮ್ಮ ಪಾಲಕರು ತಮ್ಮ ಮಕ್ಕಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ಅಸಮರ್ಥರಾಗಿರ್ತಾರೆ. ಮತ್ತೆ ಪೊಲೀಸ್ ಹಸ್ತಕ್ಷೇಪದಿಂದ ಕೂಡ ಆಗಬಹುದು. ಪೊಲೀಸ್ ಇಲಾಖೆ ಕಾನೂನು ಪ್ರಕಾರ ಮಾರ್ಗ ನಿಯಂತ್ರಣ ಮಾಡುವಂತಹದ್ದು, ರಾತ್ರಿ 10 ಗಂಟೆಯ ನಂತರ ಡಿಜೆ ನಿಲ್ಲಿಸುವುದು ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಆರ್ಡರ್, ಸಾರ್ವಜನಿಕ ಶಾಂತಿ ಕಾಪಾಡುವುದು ಅಕಾರ್ಡಿಂಗ್ ಟು CRPC ಸೆಕ್ಷನ್ 144, 149, 151 ಪ್ರಕಾರ. ಕೆಲವೊಮ್ಮೆ ಪೊಲೀಸ್ ಕ್ರಮಕ್ಕೆ ಜನರು ವಿರೋಧ ತೋರಿಸ್ತಾರೆ. ರೋಡಲ್ಲಿ ಬಹಳ ಗಂಟೆಗಳವರೆಗೆ ನಿಲ್ಲಿಸುವುದರಿಂದ ಟ್ರಾಫಿಕ್ ಮತ್ತು ಸಾರ್ವಜನಿಕರ ಅಸಮಾಧಾನ ಉಂಟಾಗ್ತದೆ. ಇದು ಜಾಸ್ತಿ ಸಿಟಿಗಳಲ್ಲಿ ಆಗ್ತದೆ, ಇಲ್ಲಿ ಹಳ್ಳಿಗಳಲ್ಲಿ ನಡೀತದೆ. ಸೊ ಮತ್ತೆ ಏನಾಗ್ತವೆ ಅಂತಂದ್ರೆ, ಪರ್ಸನಲ್ ವಿಚಾರಗಳು, ಸೊ ಹಳೆಯ ದ್ವೇಷಗಳು ಈ ಮೆರವಣಿಗೆ ಸಮಯದಲ್ಲಿ ಅವೆಲ್ಲ ಬರ್ತವೆ, ತಲೆಯಲ್ಲಿ ಬರ್ತವೆ. ಕೊನೆಗೆ ಏನಾಗುತ್ತೆ, ಕಲಹಗಳಾಗ್ಬೋದು, ಜಗಳಗಳಾಗ್ಬೋದು, ಯಾರ ಮನಸ್ಸು ನೆಮ್ಮದಿಯಿಂದ ಇರಲ್ಲ. ಸೊ ಕೆಲವರಿಗೆ ಖುಷಿ ಆಗಬಹುದು. ಸೊ ಗಣೇಶನ ಉತ್ಸವ ಮೆರವಣಿಗೆ ಅಲ್ಲಿಗೆ ಮುಗೀತು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸೊ ಇವೆಲ್ಲ ಆಗಬಾರ್ದು. ಸೊ ಅದಕ್ಕೆ ಏನ್ ಮಾಡಬೇಕು ಅಂತಂತಂದ್ರೆ, ಮೆರವಣಿಗೆ ಮಾರ್ಗವನ್ನ ಮುಂಚಿತವಾಗಿ ಫೈನಲ್ ಮಾಡಿ ಊರಲ್ಲಿ ಎಲ್ಲಾ ಮಂಡಳಿಗಳು ಏನ್ ಕಮಿಟೀಸ್ ಇರ್ತಾವಲ್ಲ, ಗಣೇಶನ ಕಮಿಟಿ, ಪೊಲೀಸರ ಜೊತೆ ಒಂದು ಸಭೆ ನಡೆಸಿ, ಸೊ ಏನ್ ಮಾಡಬೇಕು ಅಂದ್ರೆ, ಪ್ರತಿಯೊಂದು ಕಮಿಟಿ, ಗಣೇಶನ ಕಮಿಟಿಗೂ ಸ್ಪೆಸಿಫಿಕ್ ಟೈಮ್ ಅನ್ನು ನಿಗದಿ ಮಾಡಬೇಕು. ಸರಿಯಾದ ಒಂದು ಕಮಿಟಿ ಮಾಡ್ಕೋಬೇಕು. ಕೆಲವೊಂದು ಜನ ವಾಲಂಟಿಯರ್ಸ್ ಆಗಿ ಒಗ್ಗಟ್ಟಾಗಿ ಯಾವುದೇ ಕಲಹಗಳಾಗದ ಹಾಗೆ ನೋಡ್ಕೊಂಡು ಹೋಗ್ಬೇಕು. ಆ ಒಂದು ಕಮಿಟಿಯ ಸಂಘದ ಸದಸ್ಯರು ಯಾವುದೇ ಒಂದು ಕಾರಣಕ್ಕೂ ಕಲಹದಲ್ಲಿ ಭಾಗಿಯಾಗಬಾರ್ದು, ಜಗಳಗಳಲ್ಲಿ ಭಾಗಿಯಾಗಬಾರ್ದು, ಜಗಳಕ್ಕೆ ಕುಮ್ಮಕ್ಕು ಕೊಡಬಾರ್ದು. ಕಮಿಟಿ ಸದಸ್ಯನೇ ಆಗಿರ್ಲಿ ಅಥವಾ ಬೇರೆಯವನೇ ಆಗಿರ್ಲಿ, ಜಗಳ ಆಡದವನಿಗೆ ಸಪೋರ್ಟ್ ಮಾಡಬಾರ್ದು. ಒಂದು ವೇಳೆ ತಪ್ಪು ಬೇರೆಯೊಂದೇ ಆಗಿದ್ರು ಕೂಡ, ಸೊ ಸಂಘದ ಸದಸ್ಯರು ಅಥವಾ ವಾಲಂಟಿಯರ್ಸ್ ಏನ್ ಇರ್ತಾರಲ್ಲ, ಅವರು ಆ ಗಣೇಶದ ವಿಸರ್ಜನಾ ಕಾರ್ಯಕ್ರಮ ಮುಗಿಯುವವರೆಗೂ ಸುಮ್ಮನಿರಬೇಕು. ಆ ಗಣೇಶನ ಕಾರ್ಯಕ್ರಮಕ್ಕೆ ಧಕ್ಕೆ ಆಗದೆ ಇರೋ ಹಾಗೆ ನೋಡ್ಕೊಂಡು ಹೋಗ್ಬೇಕು. ಆ ಒಂದು ಡೆಟರ್ಮೈಂಡ್ ಮನಸ್ಸನ್ನು ಹೊಂದಿರಬೇಕು. ಕಾರ್ಯಕ್ರಮ ಮುಗಿದ ಮೇಲೆ ಯಾರು ಏನಂದ್ರು, ಯಾಕಂದ್ರು, ಅದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ವ್ಯವಹರಿಸ್ಕೊಳ್ಬೇಕು. ಅದು ಅವರವರ ಪರ್ಸನಲಿಗೆ ಬಿಟ್ಟಿದ್ದು. ಸೊ ಮೇನ್ಲಿ ನೀವು ತಿಂಗಳಾನುಗಟ್ಟಲೆ ಏನು ಎಫರ್ಟ್ಸ್ ಹಾಕಿರ್ತಿರಲ್ಲ, ಅದು ವ್ಯರ್ಥ ಆಗಬಾರ್ದು. ಇವಾಗ ಏನಾಗ್ಬಿಟ್ಟೈತೆ ಅಂತಂದ್ರೆ, ಓನ್ಲಿ ಎಂಜಾಯ್ಮೆಂಟ್, ಮಜಾಗೋಸ್ಕರ. ಗಣೇಶ ಜಸ್ಟ್ ನೆಪ ಮಾತ್ರ ಅಷ್ಟೇ. ಸೊ ಎಂಜಾಯ್ಮೆಂಟ್ ಇರಲಿ. ಸೊ ದೇವರ ಜೊತೆ ಯಾವ ರೀತಿ ಇರಬೇಕು, ಸೊ ದೇವರ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು, ಸೊ ಆ ಥರ ನಡೆದುಕೊಳ್ಬೇಕು. ಸೊ ಉದ್ದೇಶ ಒಂದೇ ಇರಬೇಕು, ಕಾರ್ಯಕ್ರಮ ಗಣೇಶ ಉತ್ಸವ ಸರಿಯಾಗಿ ಸಂಪೂರ್ಣಗೊಳ್ಳಬೇಕು ಅಷ್ಟೇ. ಈ ಗಣೇಶನ ಕಾರ್ಯಕ್ರಮ ಹಾಳು ಮಾಡೋರಿಗೆ ಆ ವಿಘ್ನೇಶ್ವರ ಇನ್ನಷ್ಟು ವಿಘ್ನಗಳನ್ನು ಕೊಡ್ತಾನೆ ಹೊರತು ವಿಘ್ನಗಳನ್ನು ಪರಿಹರಿಸಲ್ಲ. ಸೊ ಹಾಗಾಗಿ ಗಣೇಶನ ಕಾರ್ಯಕ್ರಮಕ್ಕೆ ವಿಘ್ನವನ್ನು ತರಬೇಡಿ, ವಿಜೃಂಭಣೆಯಿಂದ ಖುಷಿಯಿಂದ ನಡೆಸಬೇಕು ಅಂತಕ್ಕಂಥದ್ದು. ಜೈ ವಿಘ್ನೇಶ್ವರ, ಗಣಪತಿ ಬಪ್ಪ ಮೋರಯ್ಯ.